ಯಾಕೋ ಬೇಜಾರಲ್ಲಿ ಕೂತಿದ್ಯಾ? ಅಯ್ಯೋ ಏನು ಇಲ್ಲ ಬಿಡು. ಯಾಕೇನಾಯ್ತು ಹೇಳು. ಅಯ್ಯೋ ನಂಗಂತೂ ಫುಲ್ಲು ಸ್ಟ್ರೆಸ್ ಆಗ್ಬಿಟ್ಟಿದೆ. ಮನೇಲೂ ನಾನೇ ಕೆಲಸ ಮಾಡ್ಬೇಕು, ಆಚೆ ಹೋಗಿ ಕೆಲಸ ಮಾಡ್ಬೇಕು, ಮನೆಗ್ ಬಂದ್ ಮಗು ನೋಡ್ಕೋಬೇಕು, ಅಡ್ಗೆ ಮಾಡ್ಬೇಕು. ಯಪ್ಪ ಫುಲ್ಲು ಸ್ಟ್ರೆಸ್ ಆಗ್ಬಿಟ್ಟಿದೆ. ನಂಗೆ ರಿಲ್ಯಾಕ್ಸೇಷನ್ ಅನ್ನೋದೇ ಇಲ್ಲ. ಅಷ್ಟೇ ತಾನೇ, ನಾನು ಹೇಳ್ತೀನಿ ಆ ಜಾಗಕ್ಕೆ ಹೋದ್ರೆ ನಿನ್ಗೆ ಫುಲ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸರಿ ಇರು, ಹಾಗಾದ್ರೆ ಈಗ್ಲೇ ಹೋಗ್ತೀನಿ. ತುಂಬಾ ದಿನದಿಂದ ವರ್ಕ್ ಪ್ರೆಷರ್ ಇತ್ತು, ಹಾಗೆ ಸ್ಟ್ರೆಸ್ ಕೂಡ ಇತ್ತು. ಹಾಗೆ ರಿಲ್ಯಾಕ್ಸೇಷನ್ಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ತಲೆ ಕೆಡಿಸ್ಕೊತಾ ಇದ್ದೀರಾ? ಈ ವಿಡಿಯೋಸ್ಗಳನ್ನ ನೋಡಿ ನಾವು ಥೈಲ್ಯಾಂಡಲ್ಲಿ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಚೆನ್ನೈ ಮತ್ತು ತಮಿಳ್ನಾಡಲ್ಲಿ ಫುಲ್ ಫೇಮಸ್ ಆಗಿರೋ ಈ ಸ್ಪಾ ಇವಾಗ ಬೆಂಗಳೂರಿನಲ್ಲಿ ಲೊಕೇಟ್ ಆಗಿದೆ. JP ನಗರ್ 4th ಫ್ಲೋರ್ ಈಗ ತಾನೇ ಲೊಕೇಟ್ ಆಗಿರೋ ಈ ಸ್ಪಾಗೆ ನಾನು ಇವತ್ತು ಬಂದಿದ್ದೀನಿ. ನಾನು ಬಂದಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಜೊತೆಗೆ ವೆಲ್ಕಮ್ ಮಾಡ್ತಾ ಮಸಾಜ್ ಮಾಡಿಸ್ಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ನಾನು ಬಂದೆ. ಬಟ್ ಇಲ್ಲಿರೋ ಪ್ಯಾಲೇಸ್ ಡೆಕೋರೇಷನ್ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಲ್ಲಿ ಡಿಫ್ರೆಂಟ್ 18 ಸ್ಪಾ ರೂಮ್ಸ್ ಕೂಡ ಇದೆ. ಒಳಗಡೆ ಎಂಟ್ರಿ ಅಲ್ಲೇನೆ ಔಟ್ ಆಫ್ ಕಂಟ್ರಿ ಟೆಂಪಲ್ ಫೀಲ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ನಾನ್ ತಗೊಂಡಿದ್ದೇನೆ ಬ್ಯಾಂಬೋ ಮಸಾಜ್ ಥೆರಪಿ. ಇದಂತೂ ಪರ್ಸನಲಿ ನಂಗೆ ತುಂಬಾನೇ ಇಷ್ಟ ಆಯ್ತು. ಬ್ಯಾಂಬೋ ಆಯಿಲ್ ಮಸಾಜ್ ಮಾಡಿದ್ರು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನನ್ ಸ್ಟ್ರೆಸ್ ಎಲ್ಲ ಒಂಟೆ ಹೋಯ್ತು ಅಂತಾನೆ ಹೇಳ್ಬೋದು. ಈ ಸಲ ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಫರ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸ್ಪಾಗೆ ಯಾರೆಲ್ಲ ಹೋಗ್ತೀರಾ, ಮೆಂಬರ್ಶಿಪ್ ಆಗ್ತೀರಾ, 50% ಡಿಸ್ಕೌಂಟ್ ಕೊಡ್ತಿದ್ದಾರೆ. ನಂಬ್ತೀರಾ? ನಂಬಲೇಬೇಕು. ಜಕ್ಕೂಸಿ ಬಾತಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಜ್ಯೂಸು ಮತ್ತೆ ಐಸ್ ಕ್ರೀಮ್ ಜೊತೆ ಚಿಯರ್ ಅಪ್ ಮಾಡ್ದ. ಲಾಸ್ಟ್ ಅಂಡ್ ಫೈನಲ್ ಥಿಂಗ್ ಗ್ರೀನ್ ಟೀನ ಕುಡ್ದೆ. ನೀವು ಯಾಕೆ ವೇಟ್ ಮಾಡ್ತಿದ್ದೀರಾ? ವಿಸಿಟ್ ಮಾಡಿ.